ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ಗೆ ಸ್ವಾಗತ. 31 ಮತ್ತು 32 ಎರಡು ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಸರ್ಕಾರ ದಿಢೀರನೆ ರಿಲೀಸ್ ಮಾಡ್ತಾ ಇದೆ. ಬೇರೆ ಆಪ್ಷನ್ನೇ ಇಲ್ಲ. ಸರ್ಕಾರ ಪೆಂಡಿಂಗ್ ಉಳಿಸಿರ್ತಕ್ಕಂತಹ ಕಂತುಗಳನ್ನ ಕ್ಲಿಯರ್ ಮಾಡಲೇಬೇಕು, ಅನಿವಾರ್ಯತೆ ಕೂಡ ಇದೆ. ಮತ್ತು ಸರ್ಕಾರದ ಕಡೆಗೆ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟಂತೂ ಈ ವರ್ಷದಲ್ಲಿ ಇದೆ. ಮತ್ತು ಯುವ ನಿಧಿ ಯೋಜನೆಯಲ್ಲಿರ್ತಕ್ಕಂತಹ ದುಡ್ಡನ್ನ ಇಲ್ಲಿ ಮೀಸಲಿರ್ತಕ್ಕಂತಹ ದುಡ್ಡನ್ನ ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ 2 ತಿಂಗಳ ಹಣ ಬಿಡುಗಡೆ ಆಗ್ತಾ ಇತ್ತು. ಮೊದಲನೇ ಹಂತದಲ್ಲಿ ಅಂದ್ರೆ ಮೊದಲನೇ ದಿನವೇ ಈ 12 ಜಿಲ್ಲೆಗಳಿಗೆ ದುಡ್ಡು ರಿಲೀಸ್ ಆಗ್ತಾ ಇದ್ದು, ಬನ್ನಿ ಹಾಗಾದ್ರೆ ಆ ಒಂದು ಜಿಲ್ಲೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸೊ ಬಹಳ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು, ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ. ತೀರಾ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರ, ಕೊನೆವರೆಗೂ ವಾಚ್ ಮಾಡೋದಷ್ಟೇ ಅಲ್ಲ, ಬರೀ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ತಿಳ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಮಾಡ್ಕೊಳ್ಳಿ. ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಸಮೀಪ ಬಂದ ಹಾಗೇನೆ, ಇನ್ನು 1 ವರ್ಷ ಸಾಕು. ನೆಕ್ಸ್ಟ್ ಎಲೆಕ್ಷನ್ ಸಮೀಪ ಬಂದ ಹಾಗೇನೆ 2 ವರ್ಷದಲ್ಲಿ ಅಂದರೆ 1 ವರ್ಷ ಮುಗೀತಂದ್ರೆ ಇನ್ನು 1 ವರ್ಷದಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳ ಜೊತೆಗೆ ಹೆಚ್ಚುವರಿ ದುಡ್ಡನ್ನು ಕೂಡ ರಿಲೀಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ಎಲೆಕ್ಷನ್ ಸಮೀಪ ಬರ್ತಾ ಇರುತ್ತೆ. ಅದಕ್ಕಾಗಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸೊಲ್ಯೂಷನ್ ಮಾಡ್ಕೊಳ್ಳಿ. ಏನು ಕ್ವಶನ್ಸ್ ಕೇಳೋದಿದೆ, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಫಾಲೋ ಮಾಡಿ, ಮೆಸೇಜ್ ಮಾಡಿ, ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ. ನಾನು ವಿಡಿಯೋದ ಪ್ರಾರಂಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ಕಂತುಗಳನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಬಾರ್ದು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಈ ವರ್ಷದ ಪ್ರಾರಂಭಿಕ ಕಂತಂದ್ರೆ 28ನೇ ಕಂತು ಕ್ಲಿಯರ್ ಆಗಿದೆ. ಓಕೆ, ಇದನ್ನ ಬಿಡೋಣ. ಫೆಬ್ರವರಿ ತಿಂಗಳ ಹಣ 29ನೇ ಕಂತಿನ ಹಣ ಇದು ಕೂಡ ಕ್ಲಿಯರ್ ಆಗಿದೆ. ಓಕೆ, ಡನ್. ಇನ್ನು 30ನೇ ಕಂತಿನ ಹಣಕ್ಕೆ ನಾವು ಬರೋದಾದ್ರೆ ಮಾರ್ಚ್ ತಿಂಗಳ ಹಣ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಈ ದುಡ್ಡನ್ನು ಕೂಡ ರಿಲೀಸ್ ಮಾಡಿತ್ತು ಸರ್ಕಾರ. ಆದರೆ ಕೆಲವೊಂದಿಷ್ಟು ಲಕ್ಷಾಂತರ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ. ಸುಮಾರು 1,22,00,000 ಫಲಾನುಭವಿಗಳಿದಿರಿ. ಅದರಲ್ಲಿ ಕೇವಲ ಸುಮಾರು 30ರಿಂದ 40 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಬಂದಿದೆ ಎನ್ನಲಾಗ್ತಾ ಇದೆ. ಕಾಯ್ದು ನೋಡಬೇಕು. ಯಾಕಂದ್ರೆ ಒಂದು ಕಂತಿನ ಹಣ ರಿಲೀಸ್ ಮಾಡಿ ಕ್ಲಿಯರ್ ಮಾಡಬೇಕಂದ್ರೆ 10ರಿಂದ 12 ದಿನ ಆದ್ರೂ ಬೇಕೇ ಬೇಕಾಗತ್ತೆ. 1-2 ದಿನಗಳಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ. ತಾಂತ್ರಿಕ ದೋಷ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಈಗ ಸದ್ಯಕ್ಕೆ ಅದರ ಜೊತೆಗೇನೆ 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ ಜೊತೆಗೆ 32 ಮೇ ತಿಂಗಳ ಹಣವನ್ನು ಕೂಡ ಜಮಾ ಮಾಡಲಾಗ್ತಾ ಇದೆ. ಸೊ ನಿಮಗೆ 2ರಿಂದ 3 ತಿಂಗಳ ಹಣ ಸದ್ಯದಲ್ಲಿನೇ ಬರ್ತಾ ಇದ್ದು, ಮೊದಲನೇ ಹಂತದಲ್ಲಿ ಈ 12 ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ. ಅದಕ್ಕಿಂತ ಮುಂಚೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿದ್ದರೆ ಮಾತ್ರ ದುಡ್ಡು ಬರುತ್ತೆ. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಲಕ್ಷಾಂತರ ಫಲಾನುಭವಿಗಳ ಅಕೌಂಟೇ ಚಾಲ್ತಿಯಲ್ಲಿಲ್ಲ. ರೇಷನ್ ಕಾರ್ಡ್ಗೆ ಎಲಿಜಿಬಿಲಿಟಿ ಇದ್ದಾರೆ, ರೇಷನನ್ನು ಕೂಡ ಪಡ್ಕೊಳ್ತಾರೆ, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಯೋಜನೆಯ ಲಾಭವನ್ನು ಪಡ್ಕೊಳ್ತಾರೆ. ಆದರೆ ಅಕೌಂಟ್ ಆ್ಯಕ್ಟಿವ್ ಇಲ್ಲ. ಅಕೌಂಟ್ವರೆಗೂ ಕೂಡ ದುಡ್ಡು ಹೋಗಿ ರಿಟರ್ನ್ ಸರ್ಕಾರಕ್ಕೇನೆ ಹೋಗುತ್ತಂತೆ. ಇಂತಹ ಮಹಿಳೆಯರು ಸುಮಾರು 2 ಲಕ್ಷ ಸಮೀಪ ಇದ್ದಾರಂತೆ. ಅದರಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಗ್ರಾಮೀಣ ಭಾಗದ ಮಹಿಳೆಯರು ಹೆಚ್ಚಾಗಿದ್ದಾರಂತೆ. ಯಾಕಂದ್ರೆ ಅವರು ಕುಟುಂಬದ ವಹಿವಾಟುಗಳನ್ನ ಮಾಡ್ತಾ ಇರೋದಿಲ್ಲ, ವ್ಯವಹಾರಗಳನ್ನ ಮಾಡ್ತಾ ಇರೋದಿಲ್ಲ. ದಿನ ಬೆಳಗಾದ್ರೆ ಮನೆ ಕೆಲಸ ಅಥವಾ ಹೊಲದಲ್ಲಿ ಕೆಲಸ ಈ ರೀತಿ ಮಾಡೋದು ಮತ್ತೆ ರಿಟರ್ನ್ ಅದೇ. ಆದರೆ ಸಿಟಿಯಲ್ಲಿರ್ತಕ್ಕಂತಹ ಮಹಿಳೆಯರು ಒಂದು ಸ್ವಲ್ಪ ಹೊರಗಡೆ ಹೋಗಿ ಸಂತೆ ತರೋದಾಗಿರಲಿ ಅಥವಾ ಇನ್ನಿತರ ಮನೆಯ ಕೆಲಸ ಕಾರ್ಯಗಳು ಅಂದರೆ ಡಿಜಿಟಲ್ ಪೇಮೆಂಟನ್ನು ಮಾಡ್ತಿರ್ತಾರೆ. ಒಟ್ಟಾರೆಯಾಗಿ ಅಂದರೆ ಮೊಬೈಲ್ನಲ್ಲಿ ಪೇಟಿಎಮ್ಮು ಅಥವಾ ಗೂಗಲ್ ಪೇನೋ ಅಥವಾ ಫೋನ್ಪೇನೋ ಯೂಸ್ ಮಾಡಿಕೊಂಡು ದುಡ್ಡನ್ನು ವಹಿವಾಟನ್ನು ಮಾಡ್ತಿರ್ತಾರೆ. ಹೀಗಾಗಿ ಅಕೌಂಟ್ ಆ್ಯಕ್ಟಿವ್ ಇರುತ್ತೆ. ಬರೀ ಅಕೌಂಟ್ ಓಪನ್ ಮಾಡಿ ಬಿಟ್ಟರೆ ಅಲ್ಲ, ಅದನ್ನು ನೀವು ಆ್ಯಕ್ಟಿವ್ ಇಟ್ಕೊಳ್ಬೇಕು. ಕಂಟಿನ್ಯೂ ಆಗಿ ಅದನ್ನು ಯೂಸ್ ಮಾಡ್ಕೊಳ್ತಾ ಇರಬೇಕು. ಆಗ ಮಾತ್ರ ಅದು ಆ್ಯಕ್ಟಿವ್ ಇರುತ್ತೆ. ಇಲ್ಲ ಅದನ್ನು ಯೂಸೇ ಮಾಡಲಿಲ್ಲ ಅಂದರೆ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಅದನ್ನು ಡಿಆಕ್ಟಿವೇಟ್ ಮಾಡ್ತಾರೆ. ಅದಕ್ಕಾಗಿ ಅದನ್ನು ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ಆ್ಯಕ್ಟಿವ್ ಇರುತ್ತೆ. ನಿಮಗೆ ಇಂತಹ ಎಲ್ಲ ಯೋಜನೆಯ ಲಾಭವು ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇರುತ್ತೆ. ಅಥವಾ ಯಾರೇ ಅಕೌಂಟಿಗೆ ದುಡ್ಡು ಬಿಟ್ಟರು ಅದು ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ನಿಮ್ಮ ಅಕೌಂಟು ಚಾಲ್ತಿನೇ ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಲಿಜಿಬಿಲಿಟಿ ಹೊಂದಿದ್ದೀವಿ, ನಮ್ಮ ಖಾತೆಗಳಿಗೆ ಯಾಕೆ ದುಡ್ಡು ಬರ್ತಾ ಇಲ್ಲ ಅಂತ ಸಮಸ್ಯೆ ಏನಾದರೂ ಉಂಟಾಗಿದ್ದರೆ ಒಂದು ಸೊಲ್ಯೂಷನ್ ಹೇಳ್ತೀನಿ. ಬ್ಯಾಂಕ್ಗೆ ಹೋಗಿ
ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ತೆಗೆದುಕೊಂಡು ಹೋಗಿ, ಅಥವಾ ಅದರ ಜೊತೆಗೆ 1,000ದಿಂದ 2,000 ರೂಪಾಯಿ ತೆಗೆದುಕೊಂಡು ಹೋಗಬೇಕು. ಈ KYC ಮಾಡಿಸ್ತಾರೆ ಬ್ಯಾಂಕ್ನವರು, ಅದು ರಿಟರ್ನು. ನೆಕ್ಸ್ಟ್ ನಿಮ್ಮ ಖಾತೆಗಳಿಗೆ ಒಂದು ಸಾರಿ ದುಡ್ಡನ್ನು ಹಾಕಿ ಮತ್ತೆ ನೀವು ವಿಡ್ರಾಲ್ ಕೂಡ ಮಾಡ್ಕೊಳ್ಬಹುದು. ಅಂದರೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅನ್ನೋದಾದರೆ ಒಂದು ಸಾರಿ ದುಡ್ಡು ಹಾಕಿ ರಿಫಂಡ್ ಕೂಡ ಮಾಡ್ಕೊಳ್ಬಹುದು ಅಥವಾ ಅಕೌಂಟ್ನಲ್ಲಿನೇ ಇಡಬಹುದು. ಆದರೆ ವಿಡ್ರಾಲ್ ಕೂಡ ಮಾಡ್ಕೊಳ್ಬೇಕಂತ ಅದು ರೂಲ್ಸ್ ಇದೆ. ಅಕೌಂಟ್ಗೆ ದುಡ್ಡು ಡೆಬಿಟ್ ಮಾಡಿ, ಕ್ರೆಡಿಟ್ ಮಾಡಿ, ಡೆಬಿಟ್ ಕೂಡ ಮಾಡ್ಕೊಳ್ಬೇಕು. ಈ ರೀತಿ ರೂಲ್ಸ್ ಇದೆ. ಆಗ ಮಾತ್ರ ನಿಮ್ಮ ಅಕೌಂಟ್ ಆಕ್ಟಿವ್ ಆಗುತ್ತೆ. ತದನಂತರ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದು ಒಂದು ಸೊಲ್ಯೂಷನು. ಇನ್ನು ನಾವು 12 ಜಿಲ್ಲೆಗಳನ್ನು ಮೊದಲು ತಿಳ್ಕೊಳ್ಳೋಣ, ತದನಂತರ ಬೇಸಿಕ್ ಮಾಹಿತಿನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಜಿಲ್ಲೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಮುಖ್ಯವಾಗಿ ಯಾವುದೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ರಿಲೀಸ್ ಆಗಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ, ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ, ನೀವು ನೋಡಿದವರು ಗೊತ್ತಿರಬಹುದು. ಈಗ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ರಿಲೀಸ್ ಆಯ್ತಪ್ಪ ಅಂದರೆ ಹಣಕಾಸು ಇಲಾಖೆಯಿಂದ ಬಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅಲ್ಲಿಂದ ಡೈರೆಕ್ಟಾಗಿ DBT ಟ್ರೆಜರಿಗೆ ಪುಷ್ ಆಗೋದಿಲ್ಲ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ. ಆ ಗ್ರಾಮ ಪಂಚಾಯಿತಿಗಳು ಎಲ್ಲಿವೆ ಅಂದರೆ ಇಡೀ ರಾಜ್ಯದಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಹಾಗಾಗಿ ಅಲ್ಲಿಯೇ ದುಡ್ಡನ್ನು ಕಳುಹಿಸಲಾಗತ್ತೆ. ಅಲ್ಲಿಂದ ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಉಳಿದಂತಹ ಪ್ರೊಸೆಸರ್ ಮುಗಿಸ್ಕೊಂಡು DBT ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಹೀಗಾಗಿ ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಇದೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂಥವು. ಸೊ ಹೀಗಾಗಿ ಅಲ್ಲಿ ಪ್ರೊಸೆಸರ್ ಆಗಿರುತ್ತೆ. ಅದಕ್ಕಾಗಿ ಅಲ್ಲಿಯೇ ದುಡ್ಡನ್ನು ಟ್ರಯಲ್ ಮಾಡಲಾಗತ್ತೆ. ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಅಥವಾ ಇನ್ಯಾವುದೋ ದೋಷ ಆಗತ್ತಾ ಅಂತ ಕಂಡು ಹಿಡಿಯಲಾಗತ್ತೆ. ಸ್ನೇಹಿತರೆ, ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಅನ್ನಿಸಬಹುದು, ಆದರೆ ಇಂಪಾರ್ಟೆಂಟ್ ಮಾಹಿತಿ ಇದೆ. ಆದಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬರೀ ವಾಚ್ ಮಾಡೋದಲ್ಲ, ಒಳಗಿರ್ತಕ್ಕಂತಹ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಈಗ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ 2 ಆಯಿತು. ಜೊತೆಗೆ ರಾಮನಗರ, ಮೈಸೂರು, ಅದೇ ರೀತಿಯಾಗಿ ಮಂಗಳೂರು, ಅದೇ ರೀತಿಯಾಗಿ ಉಡುಪಿ, ಚಿಕ್ಕಮಗಳೂರು, ತುಮಕೂರು, ಹಾಸನ, ಕೋಲಾರ, ಮಂಡ್ಯ, ಶಿವಮೊಗ್ಗ. ಸೊ ಈ ಒಂದು ಜಿಲ್ಲೆಗಳಿಗೆ ದುಡ್ಡನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಸೊ ನೀವು ಕೂಡ ಈ ಜಿಲ್ಲೆದವರಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಮತ್ತು ಯಾವ ಯಾವ ಕಂತಿನ ಹಣ ಜಮಾ ಆಗಿದೆ, ಇದರಿಂದ ನೀವು ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನು ಕಮೆಂಟ್ ಮಾಡಿ. ಇನ್ನು ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ. ಅದು ಸರ್ಕಾರ ಈಗಾಗಲೇ ಒಂದು ಹೊಸ ನಿಯಮ ಕೂಡ ತಂದಿದೆ, ಬಯೋಮೆಟ್ರಿಕ್ ಮಾಡಿಸೋದು. ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಬಯೋಮೆಟ್ರಿಕ್ ನೀವು ಮಾಡಿಸಲೇಬೇಕಂತ ಕಡ್ಡಾಯವಾಗಿ ಹೇಳಿದ್ದಾರೆ. ಅದು ಅತಿ ಶೀಘ್ರದಲ್ಲಿ ಬಿಡಲಿದ್ದಾರಂತೆ, ಆದರೆ ಇನ್ನೂ ಬಿಡುಗಡೆ ಮಾಡಿಲ್ಲ. ಅದಕ್ಕಾಗಿ ಅಡ್ವಾನ್ಸ್ ಆಗಿ ಹೋಗಬೇಡಿ. ಅದು ಮಾಡಿಸುವಂತಹ ಕ್ಷಣ ಬಂದರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿಯೇ ಹೋಗಿ ನೀವು ಬಯೋಮೆಟ್ರಿಕ್ ಮಾಡಿಸಿದ್ರೆ ಮುಗಿದೋಯ್ತು. ಯಾಕಂದರೆ ಬದುಕಿದವರು ಬಯೋಮೆಟ್ರಿಕ್ ಮಾಡಿಸ್ತಾರೆ, ಅವ್ರಿಗೆ ದುಡ್ಡು ಜಮಾ ಆಗುತ್ತೆ, ಆ್ಯಕ್ಟಿವ್ ಇರ್ತಾರೆ. ಅವರು ಎಲಿಜಿಬಲ್ ಇಲ್ಲ, ಬದುಕಿಲ್ಲ ಅಂದರೆ ದುಡ್ಡು ಜಮಾ ಆಗೋದಿಲ್ಲ, ಅದು ನಿಂತು ಹೋಗುತ್ತೆ. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳು, ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ, ತೀರಿ ಹೋದರೂ ಸಹಿತ ಗೃಹಲಕ್ಷ್ಮಿ ದುಡ್ಡನ್ನು, ಪಿಂಚಣಿ ದುಡ್ಡನ್ನು ಹಾಗೆ ಜಮಾ ಮಾಡಿಕೊಂಡು ಫೋನ್ಪೇ, ಗೂಗಲ್ ಪೇ ಅಂತ ಹೇಳ್ಬಿಟ್ಟು ದುಡ್ಡನ್ನು ತೆಗೆದುಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮನುಷ್ಯನೇ ಇಲ್ಲ, ಆದರೆ ಆ ಯೋಜನೆಯ ಲಾಭ ಆ ಮನುಷ್ಯನಿಗೆ ಸಿಗ್ತಾ ಇದೆ. ಆ ಒಂದು ಲಾಭವನ್ನು ಕುಟುಂಬಸ್ಥರು ಪಡ್ಕೊಳ್ತಾ ಇದ್ದಾರೆ, ಎಲಿಜಿಬಲ್ ಇಲ್ಲದಂಥವರು. ಹಾಗಾಗಿ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ನಾವು ದುಡ್ಡನ್ನು ಜಮಾ ಮಾಡಿದ್ದೀವಲ್ಲ, ಅದನ್ನು ರೀಫಂಡ್ ಕೂಡ ಮಾಡ್ಕೊಳ್ತೀವಿ. ಇಲ್ಲ ಅಂದರೆ ಮರಣ ಪ್ರಮಾಣ ಪತ್ರವನ್ನು ತೆಗೆಸಿ ನಮಗೆ ಇನ್ಫಾರ್ಮೇಷನ್ ಬರುತ್ತೆ, ನಾವು ಆಟೋಮೆಟಿಕ್ಕಾಗಿ ಬಂದ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಇದಾಗಿತ್ತು ಇನ್ಫಾರ್ಮೇಷನ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಎಲ್ಲವೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನೇ ಕ್ವಶನ್ಸ್ ಇದ್ದರೂ ಆಗಲೇ ಹೇಳಿಬರೋ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ನಿಮಗೋಸ್ಕರ ನಾವು ಇರೋದು. ಸೊ ನಿಮ್ಮಿಂದ ನಮಗಂತೂ ಹೆಲ್ಪ್ ಆಗುತ್ತೆ, ಇಲ್ಲ ಅಂತೇನಿಲ್ಲ. ನೀವು ವ್ಯೂಸ್ ಮಾಡೋದ್ರಿಂದ ನಮಗಂತೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆದರೆ ನಮ್ಮಿಂದನೂ ಕೂಡ ನಿಮಗೊಂದಿಷ್ಟು ಇನ್ಫಾರ್ಮೇಷನ್ ಹೋಗಬೇಕು, ಅದರಿಂದ ನೀವು ಲಾಭವನ್ನು ಪಡ್ಕೊಳ್ಬೇಕು. ಅದೇ ನಮ್ಮ ಉದ್ದೇಶ. ಅದಕ್ಕಾಗಿ ಆಕ್ಟಿವ್ ಇಟ್ಕೊಳ್ಳಿ, ಗೃಹಲಕ್ಷ್ಮಿ ಯೋಜನೆಯನ್ನು ಲಾಭವನ್ನು ಪಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದುಡ್ಡು ಬರುತ್ತೆ, ಕಂಟಿನ್ಯೂ ಆಗಿ ದುಡ್ಡು ಬರುತ್ತೆ ಎಲೆಕ್ಷನ್ ಸಮೀಪ ಬಂದ ಹಾಗೆ. ಅದಕ್ಕಾಗಿ ನಾನು ಈಗಾಗಲೇ ನಿಮಗೆ ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದೀನಿ, ಆಕ್ಟಿವ್ ಇಟ್ಕೊಳ್ಳಿ ಅಷ್ಟೇ, ಮತ್ತೇನಿಲ್ಲ. ಆದಷ್ಟು ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.